ಸುರೇಶ್ ಅವರೇ, ಸನ್ಮಾನ್ಯ ಅಧ್ಯಕ್ಷ ಇಲ್ಲ ಇವ್ರಿಗೆ ಶಿವಲಿಂಗೇಗೌಡರಿಗೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಕ್ಕೆ ಎಷ್ಟು ಕಾಲೇಜ್ ಕೊಟ್ಟರು ಕುಮಾರಸ್ವಾಮಿ ಅವರು, ಎಷ್ಟು ಆಯ್ತು ಅದನ್ನ ಈಗ ಯಾಕೆ ನೀವು ಮಾತಾಡಲ್ಲ ಅವೆಲ್ಲ ಸುರೇಶ್ ಅವರೇ, ಅದೆಲ್ಲ ಈಗ ಸ್ವಾತಂತ್ರ್ಯ ಬಂದಾಗ ನೀವು ಮಾತಾಡೋದು ಮಾತಾಡಿ ಮುಖ್ಯಮಂತ್ರಿ ನೀವು ಮಾತಾಡಿ ಆಗಿಸ್ಬೇಕು ದಯಮಾಡಿ ಆ ಕೃತಜ್ಞತೆ. ಸುರೇಶ್ ಅವರೇ, ನಾನೆಲ್ಲ ಸದಸ್ಯರಿಗೆ ಹೇಳುದಿಷ್ಟೇ, ಒಂದ್ ಸೆಕೆಂಡ್ ಸುರೇಶ್ ಅವರೇ, ನಾನೆಲ್ಲ ಹೇಳುದಿಷ್ಟೇ, ಈ ಚರ್ಚೆ ಬೇಗ ಮುಗಿಸ್ಬೇಕು. ಅವರವ್ರ ವಿಚಾರವನ್ನು ಹೇಳ್ತಾರೆ. ಕೆಲವು ಕಡೆ ಡೆವಲಪ್ಮೆಂಟ್ ಆಗಿರ್ಬೋದು, ಕೆಲವು ಕಡೆ ಡೆವಲಪ್ಮೆಂಟ್ ಆಗೋದಿರ್ಬೋದು, ಆದವ್ರು ನಮ್ಗೆ ನಾನು ಹೇಳ್ಬೋದು ನನಗೆ ಆಗಿದೆ ಅಂತ ಹೇಳಿ ಅಲ್ವಾ, ಅದು ಅವರ ವಿಚಾರ ಹೇಳ್ತಾರೆ ಇದರಲ್ಲಿ. ಅದಕ್ಕೆ ಬೇಕಾಗುವಂತಹ ಎಲ್ಲ ಉತ್ತರ ಸರ್ಕಾರ ಕೊಡ್ತದೆ. ಸಂಗಮೇಶ್ ಈಗ ಸ್ವಲ್ಪ ಆಯ್ತು. ಶಿವಲಿಂಗೇಗೌಡರು ನೋಡಿ, ಅವ್ರಿಗೇನೇನು ಅನ್ಸಿದ್ಯೋ, ಅಧಿಕಾರದಲ್ಲಿ ಇರುವವರು ಪ್ರತಿಪಕ್ಷ ಟೀಕೆಗಳನ್ನು ಕೇಳಿಸುವಂತ ಶಕ್ತಿ ಮತ್ತು ವ್ಯಕ್ತಿತ್ವ ಬೇಕು, ತಾಳ್ಮೆ ಬೇಕು. ಇದರಲ್ಲಿ ಹೇಳಿ ನೀವೆಲ್ಲವೂ ಕೂಡ ಅದಕ್ಕೆ ಉತ್ತರ ಕೊಡುವಾಗ ಸರ್ಕಾರ ಕೊಡ್ತದೆ. ನಿಮ್ಗೆ ಬೇಕಾದಾಗೆ ಮಾತಾಡ್ಬೇಕಂತ ಹೇಳಿದ್ರೆ ಆಗುದಿಲ್ಲ. ಸರ್ಕಾರ ಅದಕ್ಕೆ ಉತ್ತರ ಕೊಡ್ತದೆ. ನಿಮ್ಗೆ ಅವ್ರು ಕೂತ್ಕೊಂಡ ನಂತರ ನಿಮ್ಗೆ ಮಾತಾಡುವಾಗ ನೀವೆದ್ದು ನಿಂತು ಎಷ್ಟು ಬೇಕಾದ್ರೂ ಯಾವ ವಿಚಾರ ಬೇಕಾದ್ರೂ ಸೀಮಿತವಾಗಿ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ನೋಡಿ ಈ ಪದೇ ನೋಡಿ, ನಾನು ಬೇಗ ಮುಗಿಸ್ಬೇಕು ಅಂತ ಇದ್ದೆ. ಪದೇ ನಾನು ಶಿವಲಿಂಗೇಗೌಡರಿಗೂ ನಾನು ವಿನಂತಿ ಮಾಡ್ತೀನಿ. ಅವರು ಜ್ಞಾನಿಗಳಿದ್ದಾರೆ, ಅವ್ರಿಗೆ ಇಲ್ಲಿ ಸೀಟ್ ಸಿಗ್ಬೇಕಾಯ್ತು, ಬಸ್ ಮಿಸ್ ಆಯಿತು. ನಾನು ಹೇಳೋದು ಪರವಾಗಿಲ್ಲ, ಬಸ್ ಮಿಸ್ ಆದ ಪರವಾಗಿಲ್ಲ. ಇವಾಗ ಏನು ರೆಡಿ ಮಾಡ್ಕೊಂಡು ಅವರು ಮಂತ್ರಿ ಯಾರು ಉತ್ತರ ಕೊಡ್ತಾರೋ ಅವ್ರಿಗೆಲ್ಲ ಬರ್ಕೊಟ್ಬಿಡಿ. ಅವ್ರು ಏನೇನು ಬೇಕೋ ಎಲ್ಲ ಓದಲಿ. ಯಾಕಂದ್ರೆ ಮಂತ್ರಿಗಳಿಗೆ ಸ್ವಲ್ಪ ಜ್ಞಾನ ಕಡಿಮೆ ಇರ್ತದೆ. ಅದಕ್ಕೋಸ್ಕರ ಕೊಟ್ಟರೆ ಅವ್ರು ಹೇಳಲಿ. ಸುಮ್ಮನೆ ಮಧ್ಯೆ ತೊಂದರೆ ಮಾಡೋದ್ರಿಂದ ನಮ್ಮ ಭಾಳಷ್ಟು ಸದಸ್ಯರು ಮಾತಾಡಬೇಕಾಗಿದೆ. ಅದಕ್ಕೋಸ್ಕರ ದಯವಿಟ್ಟು ನಾನು ಪ್ರಮುಖವಾಗಿ ಈ ಸರ್ಕಾರ ಮುಖ್ಯಮಂತ್ರಿಗಳು ಹೊಸದಾಗಿ ಬಂದಾಗ ಅವರು ಭಾಳ ಘೋಷಣೆಗಳನ್ನು ಮಾಡ್ತಾಯಿದ್ರು. ನನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ, ಕಾಕಾ ಪಾಟೀಲ್ ನಿನಗೂ ಫ್ರೀ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ರು. ಈಗ ನನಗೂ ಅನುದಾನ ಇಲ್ಲ, ಕಾಕಾ ಪಾಟೀಲ್ಗೂ ಅನುದಾನ ಇಲ್ಲ, ಮಾದೇವಪ್ಪನಿಗೂ ಅನುದಾನ ಇಲ್ಲ. ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರ ಬದುಕಿನಲ್ಲಿ ಕಪ್ಪು ಚುಕ್ಕೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಅನುದಾನ ಕೊರತೆಯಲ್ಲಿ ಕಪ್ಪು ಚುಕ್ಕೆ ಅಂತೂ ಇಟ್ಬಿಟ್ಟು ಹೋಗಿದ್ದಾರೆ ಸಿದ್ದರಾಮಯ್ಯನವರು. ಇವತ್ತು ನಾವೇನು ಗ್ಯಾರಂಟಿ ಕೊಡಬೇಡ್ರಿ ಅಂತ ಹೇಳಿಲ್ಲ. 5 ಇದ್ದೀರಾ, ಇನ್ನೊಂದು 50 ಸೇರಿಸ್ಕೊಳ್ಳಿ, ನಮಗೇನು ಬೇಜಾರಿಲ್ಲ, ಮಾಡಿ. ಆದರೆ ನೀವು ಗ್ಯಾರಂಟಿ ನೀವು ಮಾಡಿದಂಥ ಸ್ಕೀಮ್ನೇ ಇವತ್ತು ನಿಮ್ಮ ಸದಸ್ಯರೇ ಟೀಕೆ ಮಾಡುವಂಥ ಪರಿಸ್ಥಿತಿಗೆ ತಂದಿದ್ದೀರ. ನಾನಲ್ಲ ನಿಮ್ಮ ಸದಸ್ಯರೇ ಒಬ್ರು ಹೇಳಿದ್ದಾರೆ, ಗ್ಯಾರಂಟಿ ಕೊಟ್ಟರೆ ಎಲ್ಲ ದಿವಾಳಿ ಎದ್ದೋಗುತ್ತೆ, ಸಡಕ್ ಮೇಲೆ ಒಂದು ಬುಟ್ಟಿ ಮಣ್ಣು ಹಾಕಕ್ಕೂ ಇಲ್ಲ ಅಂತ ಹೇಳಿದ್ರು ಕಾಂಗ್ರೆಸ್ ಅವರು. ರಾಯರೆಡ್ಡಿ ಹೇಳ್ತಾರೆ, ನಾನು ಗ್ಯಾರಂಟಿ ಯೋಜನೆಗಳು ರಾಜ್ಯದ ಬೆಳವಣಿಗೆ ಮೇಲೆ ಪರಿಣಾಮ ಬೀರಿದೆ. ಹಣಕಾಸಿನ ಕೊರತೆಯಿಂದ ರಾಜ್ಯದ ಯಾವುದೇ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ. ನಾನು ಹೇಳಲ್ಲ, ರಾಯರೆಡ್ಡಿಗೆ ಬುದ್ಧಿ ಹೇಳ್ಬಿಡಿ ನೀವೇ. ನಾನು ಕೆರೆ ತುಂಬಿಸುವ ಯೋಜನೆ ಬರೋಬ್ಬರಿ 950 ಕೋಟಿ ಅನುದಾನ ಬಂದಿದೆ, ಆದರೆ ಕಾಮಗಾರಿ ಅಗತ್ಯ ಭೂಮಿ ನೀಡಲು ಯಾರು ಮುಂದೆ ಬರುತ್ತಿಲ್ಲ. ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ನಡೆಯುತ್ತಿಲ್ಲ. ಯಾರು ಹೇಳ್ತಾ ಇರೋದು? ಮುಖ್ಯಮಂತ್ರಿಗಳ ಕಾರ್ಯದರ್ಶಿ. ದಾಖಲೆಗಳು ಕೇಳಿದ್ರೆ ದಾಖಲೆಗಳನ್ನು ಕಳಿಸ್ಕೊಡ್ತೀನಿ ನಿಮಗೆ. ಅದಕ್ಕೂ ಬೇಕಾದರೆ ವಿಡಿಯೋ ಮಾತಾಡಿರೋದು ವಿಡಿಯೋನು ಕೊಡ್ತೀನಿ ನಿಮಗೆ. ಅದೇ ಹಾಗೆ ನಾನು ಹೇಳ್ತಾ ಇರೋದು, ಆಡಳಿತ ಪಕ್ಷದ ಶಾಸಕರೇ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ವಿರೋಧ ಪಕ್ಷ ಅಲ್ಲ ಟೀಕೆ ಮಾಡ್ತಾ ಇರೋದು. ಹೇಳಿದ್ರಲ್ಲ ಶಿವಲಿಂಗ ಅವರು, ಟೀಕೆ ಮಾಡ್ತೀರಾ, ಟೀಕೆ ಮಾಡಿ. ನಾವು ಬಂದಿರೋದೇ ಟೀಕೆ ಮಾಡೋಕ್ಕೆ, ನಮ್ಗೆ ಕಳಿಸಿರೋದೇ ಟೀಕೆ ಮಾಡೋಕ್ಕೆ. ಆಡಳಿತ ಪಕ್ಷದ ಶಾಸಕರು ಟೀಕೆ. ರಾಜು ಕಾಗೆ ಅವರು ಇನ್ನೂ ಒಂದು ಮುಂದೆ ಭಾಷಣ ಹೋಗ್ಬಿಟ್ಟಿದ್ದಾರೆ, ಹೆಜ್ಜೆ ಮುಂದೆ ಹೋಗಿ ಅವ್ರು ಹೇಳಿದ್ದಾರೆ, ಕಳೆದ ವರ್ಷದಿಂದ ನನ್ನ ಗೋಳು ಸರ್ಕಾರ ಆಲಿಸುತ್ತಿಲ್ಲ. ರಾಜು ಕಾಗೆ ಅವರು MLA, ಅವರು ಒಂದು 4 ಸರಿ MLA. ಹೀಗೆ ಪರಿಸ್ಥಿತಿ ಮುಂದುವರೆದರೆ ವಿಧಾನಸೌಧದಲ್ಲೇ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಓರ್ವ ಮಂತ್ರಿಗೆ ಹೇಳಿದ್ದೇನೆ. ಯಾರು? ವಿರೋಧ ಪಕ್ಷದವರು ಆತ್ಮಹತ್ಯೆ ಮಾಡ್ಕೋಬೇಕು, ರೂಲಿಂಗ್ ಪಾರ್ಟಿಯವರೇ ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಹೇಳ್ತಾರೆ.
ಇವತ್ತು ನಾನೇನು ವಿಧಾನಸೌಧಕ್ಕೆ ಹೋಗಿ ಖಾಲಿ ಕುಂತಿಲ್ಲ, ಮೋಜು ಮಸ್ತಿ ಮಾಡಲ್ಲ, ಬೇಕಾದರೆ ನಾಳೆನೇ ಹೋಗಿ ರಾಜೀನಾಮೆ ಬಿಸಾಕ್ ಬರ್ತೀನಿ ಇವ್ರ ಸರ್ಕಾರಕ್ಕೆ ಅಂತ ಹೇಳ್ತಾರೆ. ಇದೆಲ್ಲ ಆನ್ ರೆಕಾರ್ಡ್ ಹೇಳಿರೋದು, ಆನ್ ರೆಕಾರ್ಡ್. ಪ್ರಿಂಟು ನಾನು ಹೇಳಿಲ್ಲ ಅಂತ ಪ್ರಿಂಟಲ್ಲಿ ಹೇಳ್ಬಿಡ್ಬೋದು. ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ಬಂದಿರೋದ್ರಿಂದ ಹೇಳೋಕ್ಕೆ ಆಗಲ್ಲ. ಈ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ಅದರ ಇದನ್ನು ಕೊಟ್ಟಿದ್ದೀನಿ ನೋಡಿ, ಗ್ಯಾರಂಟಿ ಸ್ಕೀಮ್ಗಳಿಗೆ ಕ್ಷೇತ್ರದಲ್ಲಿ ಅನುದಾನ ಇಲ್ಲ. BR ಪಾಟೀಲ್ ಸ್ಟೇಟ್ಮೆಂಟ್ ಅದು ಪತ್ರಿಕೆಯಲ್ಲೂ ಬಂದಿದೆ, ದೊಡ್ಡದಾಗೆ ಬಂದಿದೆ. ಅವ್ರು ಹೇಳಿದ್ದಾರೆ, ಕಾಂಗ್ರೆಸ್ ಒಳಗೆ ಶಾಸಕರ ಕಲಹದ ಕಿಡಿ, ಮೌನಕ್ಕೆ ಶರಣಾದ ಹಿರಿಯ ಸಚಿವರು. ಇವ್ರ ಗಲಾಟೆ ನೋಡಿ ಮೌನಕ್ಕೆ ಶರಣಾಗಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತು BR ಪಾಟೀಲ್ ಹೇಳಿದ್ದಾರೆ, ಅವ್ರೇನು ಹೇಳಿದ್ದಾರೆ ಅಂದರೆ, ನಾನು ಹೇಳಿರೋದು ಸತ್ಯ, ನಾನೇ ಮಾತಾಡಿರೋದು, ನಾನೇ ಹೇಳಿದ್ದೀನಿ, ಕಾಂಗ್ರೆಸ್ ಪಾರ್ಟಿಯಲ್ಲೂ ಇದನ್ನೇ ಹೇಳ್ತೀನಿ, ಮುಖ್ಯಮಂತ್ರಿ ಭೇಟಿ ಮಾಡಿದಾಗೂ ಹೇಳಿದ್ದೀನಿ. ಇದಕ್ಕಿಂತ ಇನ್ನು ದಾಖಲೆ ಯಾರು ಬೇಕು? ಇವರೆಲ್ಲ ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್. ಹೇಗೆ ಶಿವಲಿಂಗೇಗೌಡರು ಕಾಂಗ್ರೆಸ್ಸಿನ ಸ್ಪೋಕ್ಸ್ ಪರ್ಸನ್ ಇದ್ದಾರೆ, ಅದೇ ರೀತಿಯೇ ಇವರು ಜನ ಆರಿಸಿ ಗಳಿಸಿದ್ದಾರೆ. ಇವರೇ ಹೇಳ್ತಾ ಇದ್ದಾರಲ್ಲ ಅಭಿವೃದ್ಧಿ ಆಗಿಲ್ಲ ಅಂತ. ಒಂದು ಸಂಖ್ಯೆ ಮಣ್ಣು ಹಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೊಬ್ಬ ಶಾಸಕ ಅವನು ಇನ್ನೂ ಮುಂದಕ್ಕೆ ಹೋಗಿದ್ದಾನೆ, ನಾನು ತೆಂಗಿನಕಾಯಿ ಹೊಡೆದಿಲ್ಲ ಅಂತಾರೆ. ನಿಮ್ಮ ದಾವಣಗೆರೆಯವರು ಚಂದ್ರಪ್ಪ, ದಾವಣಗೆರೆ ನಿಮ್ಮ ಪಕ್ಕದ ಜಿಲ್ಲೆ, ಹಾಂ, ತೆಂಗಿನಕಾಯಿ ಹೊಡೆದಿಲ್ಲ, ನಾನು 2 ವರ್ಷ ಆಯಿತು ತೆಂಗಿನಕಾಯಿನೇ ಹೊಡೆದಿಲ್ಲ ಅಂತಾರೆ. ಹಾಂ, ಅದು ಇವಾಗಿನ ಕತೆ ಬೇಡ, ಆಮೇಲೆ ಹೇಳು. ಅವ್ರು ಹೇಳಿದ್ದು ಹಾಂ ಅದನ್ನು ಹೇಳವ್ರೆ, ಹೇಳ. ಆಮೇಲೆ ನಮ್ಮ G. ಪರಮೇಶ್ವರ್ ಅವರು ಇವರೆಲ್ಲ ಹೇಳಿದ್ಮೇಲೆ ನಾವ್ಯಾಕೆ? ಅವ್ರು ಸತ್ಯ ನುಡಿಯೋರು. G. ಪರಮೇಶ್ವರನ್ ಥರ ಏನ ಚಂದ್ರಣ್ಣ, ಸತ್ಯನೇ ಹೇಳೋದವರು. ಸತ್ಯ ಅವರೊಂದು ಸತ್ಯ ಹೇಳೋದು. ಅವರು ಬಾಗಲಕೋಟೆ ಬಾದಾಮಿ ಬೆಂಕಿ ಆರ್ಸಕ್ಕೆ ಹೋಗಿದ್ರಲ್ಲಿ, ಅಗ್ನಿಶಾಮಕ ಠಾಣೆ ಉದ್ಘಾಟನೆ, ಬೆಂಕಿ ಆರ್ಸಕ್ಕೆ ಹೋಗಿದ್ರು. ಬೆಂಕಿ ಹಚ್ಬಿಟ್ಟು ಬಂದ್ಬಿಟ್ರು. ಅಷ್ಟು ದೊಡ್ಡ ಯೋಜನೆಗಳಿಗೆ ಕೂಡಲೇ ಗಾಬರಿ ಆಗೋಗ್ಬಿಡ್ತೈತೆ. ನಮ್ಮ ಬಳಿ ದುಡ್ಡಿಲ್ಲ, ಸಿದ್ದರಾಮಣ್ಣ ಹತ್ರನೂ ದುಡ್ಡಿಲ್ಲ, ನನ್ನ ಹತ್ರನೂ ದುಡ್ಡಿಲ್ಲ, ಸಿದ್ದರಾಮಣ್ಣ ಹತ್ರ ದುಡ್ಡಿಲ್ಲ. ನಮ್ಮಲ್ಲಿ ದುಡ್ಡೆಲ್ಲ ನಿಮಗೆ ಹಂಚಿದ್ದೇವೆ. ನಿಮಗೆ ಎಲ್ಲ ಅಕ್ಕಿ, ಬೇಳೆ, ಎಣ್ಣೆ ಅಂದರೆ ಆ ಎಣ್ಣೆ ಅಲ್ಲ ಸರ್, ಕಳ್ಳೆಕಾಯಿ ಎಣ್ಣೆ ಅಲ್ಲ. ಎಣ್ಣೆ ಸಚಿವರು ಪಕ್ಕದಲ್ಲೇ ಇದ್ದಾರೆ, ಕಳ್ಳೆಕಾಯಿ ಎಣ್ಣೆ ಸಚಿವರು ಪಕ್ಕದಲ್ಲೇ ಇದ್ದಾರೆ. ಆ ಎಣ್ಣೆ ಸಚಿವರನ್ನು ಕೇಳಿ, ಅವ್ರನ್ನೂ ನೋಡಿ ಚಟಾಕಿ ಹಾರಿಸ್ಬಿಟ್ರು. ಇದು ಡಾಕ್ಟರ್ ಪರಮೇಶ್ವರ್ ಅವರ ಸತ್ಯ ಸಂಗತಿಯನ್ನು ಹೇಳಿದ್ದಾರೆ ಡಾಕ್ಟ್ರು. ಅಂದರೆ ಇವತ್ತು ಕಾಂಗ್ರೆಸ್ ಶಾಸಕರು ಕೂಡ ಅಭಿವೃದ್ಧಿ ಆಗಿಲ್ಲ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಇನ್ನು DK ಶಿವಕುಮಾರ್ ಆಮೇಲೆ ಹೇಳ್ತೀನಿ, ಅವರು ಹೇಳಿದ್ದಾರೆ. DK ಶಿವಕುಮಾರು ಈ ಬೆಂಗಳೂರಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ಕೇಳಿದ್ದಾರೆ ಪ್ರಶ್ನೆ ನಮ್ಮ ಮಾಧ್ಯಮದ ಸ್ನೇಹಿತರು. ಅದಕ್ಕೆ ಮಾಧ್ಯಮ ಸ್ನೇಹಿತರಿಗೆ ಅವರೇನು ಹೇಳಿದ್ದಾರೆ, ರೀ ಬೆಂಗಳೂರನ್ನ ನನ್ನ ಕೈಲಲ್ಲ, ನಾನು ಶಿವನ ಕುಮಾರ, ನಾನು ಆ ಪರಮೇಶ್ವರನೇ ಬಂದ್ರೂ ಬೆಂಗಳೂರನ್ನ ಉದ್ಧಾರ ಮಾಡೋಕ್ಕಾಗಲ್ಲ, ಹೋಗ್ರಿ ಅಂದ್ಬಿಟ್ಟು ಕಳಿಸ್ಬಿಟ್ಟವ್ರು ಪ್ರೆಸ್ ಅವ್ರಿಗೆಲ್ಲ, ಹೋಗ್ರಿ ಅಂತ ಕಳಿಸೋರು. ರೂಲಿಂಗ್ ಪಾರ್ಟಿದು ನಾನು ಹೇಳ್ತಾ ಇರೋದು. ಯಾರು ಈ ಸರ್ಕಾರವನ್ನು ಸಮರ್ಥನೆ ಮಾಡಬೇಕಾಯಿತು, ನಮ್ಮ ಸರ್ಕಾರ ಇದು, ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅಂತ, ಅದೇ ಸರ್ಕಾರದ ಬಾಯಲ್ಲಿ ಬರ್ತಾ ಇರೋದು ಒಡಕು ಮಾತುಗಳಿದು. ಇದಕ್ಕಿಂತ ಬೇಕಾ? ಮನೆ ಒಡೆದೋಗಿದೆ ಅನ್ನೋದಕ್ಕೆ ಇದಕ್ಕಿಂತ ಬೇಕಾ ಉದಾಹರಣೆಗಳನ್ನು? ನಾವು ಹೇಳಿದ್ರೆ ನನ್ನ ಸ್ಕೂಲ್ ಆಡ್ತು ಅದು ಅಂತ ಹೇಳಿ ಪರವಾಗಿಲ್ಲ. ಯಾಕೆ ನಿಮ್ಮ ಶಾಸಕರು ಬಾಯಿ ಮುಚ್ಚಿಸೋಕ್ಕಾಗಲ್ವಾ? ನಿಮ್ಮ ಶಾಸಕರನ್ನ ಬಾಯಿ ಮುಚ್ಚಿಸಿ ಯಾಕೆ ಮಾತಾಡ್ತೀಯ ಅಂತ ಹೇಳೋಕ್ಕಾಗಲ್ವಾ ನೀವು? ದುಡ್ಡು ಕೊಟ್ಟಿದ್ರೆ ಅವ್ರು ಬಾಯಿ ಮುಚ್ಕೊಂಡವ್ರು, ಕೊಟ್ಟೇ ಇಲ್ಲ. ಒಂದು ಬಾಣ್ಲಿ ಮಣ್ಣು ಹಾಕಿಲ್ಲ ಅಂತ ಹೇಳ್ತಾವ್ರೆ ಅವರೇ. ನಮಗೆ ಬುದ್ಧಿವಾದ ಹೇಳ್ತಾರೆ ಎಲ್ಲರೂ ಬಂದ್ಬಿಟ್ಟು, ಅಭಿವೃದ್ಧಿ ಆಗಿರೋದನ್ನ ನೀನು ಯಾಕೆ ಮುಚ್ಚಿಡ್ತಾ ಇದೆಯಾ ಅಂತ ನಮಗೆ ಬುದ್ಧಿವಾದ ಹೇಳ್ತಾರೆ. ಎಷ್ಟು ಸರಿ ಅಧ್ಯಕ್ಷರೇ ನೀವು ಹೇಳಿ? ಇವ್ರಿಗೆ ಆ ಧೈರ್ಯ ಇದ್ದಿದ್ರೆ ಅವ್ರು ಶಾಸಕರು ಬಾಯಿ ಮುಚ್ಚಿ ಹೇಳ್ಬೇಕಾಯ್ತು. ಇಷ್ಟಾದ ಮೇಲೂ ಅವರು ಏನು ನಿಲ್ಲಿಸಿಲ್ಲ. ಇಷ್ಟಾದ ಮೇಲೂ ಕೂಡ ಅವರು ಹೇಳ್ತಾ ಇದ್ದಾರೆ. ಇವತ್ತು ಸರ್ಕಾರ ಎಲ್ಲ ಕಡೆನೂ ಬಾಕಿ ಉಳಿಸ್ಕೊಂಡಿದೆ. KSRTCಗೆ 1254 ಕೋಟಿ, BMTCಯಲ್ಲಿ 532 ಕೋಟಿ ಸಾಲ ಉಳಿಸ್ಕೊಂಡಿರೋದು, NW KSRTC 762, KKRTC 795 ನಿಮ್ಮದು. ಇಷ್ಟು ಸಾಲನ ಉಳಿಸ್ಕೊಂಡಿದ್ದೀರ. ನಾನು ಈ ಸಾಲನ ಕೊಡಿ ಅಂತ
ಡಿಮ್ಯಾಂಡ್ ಮಾಡೋಣ. ಆದರೆ ನಿಮ್ಮ ಸರ್ಕಾರದ ಹಣದ ಕೊರತೆ ಬಗ್ಗೆ ನಾನು ಈ ಮಾತನ್ನು ಯಾಕೆ ಹೇಳಿದೆ ಅಂದರೆ, ನಿಮ್ಮಲ್ಲಿ ಹಣ ಇಲ್ಲ ಅನ್ನೋದಕ್ಕೆ ನಾನು ದಾಖಲೆಗಳು ಕೊಟ್ಟೆ ಅಷ್ಟೇ, ಬೇರೆ ಏನು ನನ್ನ ಹತ್ರ ಇಲ್ಲ. ಈಗಾಗಲೇ ಬೆಳಗ್ಗೆನೂ ನಮ್ಮ ಸಂವಿಧಾನದ ನಮಗೆ ಅಲ್ಲಿ ನಮ್ಗೆ ಅಂಬೇಡ್ಕರ್ ಇದ್ದರೆ, ಇಲ್ಲಿ ನಮಗೆ ಮಹದೇವಪ್ಪನವರೇ ನಮಗೆ ಅವರು ರಕ್ಷಕರವರು ಒಂದು ಹಣನೂ ನುಂಗಾಕ್ಬಿಟ್ರಿ. ನಾನು ಹೇಳ್ತಾ ಇದ್ದೇನೆ, ನಿಮ್ಮ ಸರ್ಕಾರದಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ಹಣ ಇದ್ದಿದ್ರೆ ನಾವು SC/ST ಪರವಾಗಿದ್ದೀರಿ, ಸಂವಿಧಾನದ ಬುಕ್ಕನ್ನು ನಮ್ಮ ಜೋಬಲ್ಲೇ ಇಟ್ಕೊಂಡಿದ್ದೀರಿ ಸದಾ ಅಂತ ಹೇಳಿದಂಥವ್ರು, ಈ ಹಣ ನಾವು ಮುಟ್ಟತಾನೆ ಇರಲಿಲ್ಲ. ಇನ್ನೊಂದಷ್ಟು ಜನ ಸೇರಿಸ್ಬೇಕಾಯ್ತು. ನಾನು ಭಾಷಣ ಮಾಡಿದ್ದೀನಿ 1 ಗಂಟೆಗಳು. ಮಹದೇವಪ್ಪನವರೇ, ಈ SC/ST ಹಣದ ಬಗ್ಗೆ 1 ಗಂಟೆ ಭಾಷಣ ಮಾಡಿದ್ದೀನಿ ಆನ್ ರೆಕಾರ್ಡ್. ನಾನು ಹೇಳಿದ್ದೇನಲ್ಲ ಸಲಹೆ, ನೀವು ಅದನ್ನು ಪಾಲನೆ ಮಾಡ್ತೀನಿ ಅಂತ ಹೇಳಿದರೆ ಸಪ್ರೇಟ್ ಬಡ್ಜೆಟ್ ಮಾಡಬೇಕು ಅಂತ 1 ಗಂಟೆ ಮಾತಾಡಿದ್ದೀನಿ ಇದ್ರ ಬಗ್ಗೆ. ನಿಮ್ಗೆ ಕರಳು ಚುರುಕು ಅನಿಸ್ಲೇ ಇಲ್ಲ. ಹಣನೂ ತಗೊಂಡಿದ್ದೀರಾ ಸುಮಾರು 25,000 ಕೋಟಿಗೂ ಮೇಲೆ, 35,000 ಕೋಟಿ. ನಿಮ್ಮ ಹತ್ರ ಹಣ ಇದ್ದಿದ್ರೆ ಈ 35,000 ಕೋಟಿ ತಗೊಳ್ಳೋ ಪ್ರಶ್ನೆನೇ ಬರ್ತಾ ಇರಲ್ಲ. ನೀವೇ ಕಾನೂನು ಮಾಡಿದವರು SC/ST ಹಣ ಮುಟ್ಟಬಾರ್ದು ಅಂತೇಳಿ. ಈಗಾಗಲೇ ಅದ್ರ ಬಗ್ಗೆ ಬೆಳಗ್ಗೆ ಚರ್ಚೆ ಆಗಿರೋದ್ರಿಂದ ನಾನು ಅದನ್ನು ಬಿಟ್ಬಿಡ್ತೀನಿ, ಅಲ್ಲಿಗೆ ಅದನ್ನು ನಾನು ಹೋಗೋಕ್ಕಾಗಲ್ಲ. ಇದನ್ನು ನಾನು ಈ ಸರ್ಕಾರಕ್ಕೆ ನಾನು ಕೇಳೋ ಅಂಥದ್ದು, ನೀವು 24 ತಿಂಗಳಾಯಿತು, 24 + 3 27 ತಿಂಗಳಾಯಿತು. ಸರ್ಕಾರಕ್ಕೆ ಏನು ಹೇಳಿದ್ರಿ? ಬರಬೇಕಾದ್ರೆ ನಾವು ಯಾವುದೇ ತೆರಿಗೆ ಹಾಕಲ್ಲ. ಈ BJPಯವರು 40% ದುಡ್ಡು ಹೊಡಿತಾ ಇದ್ರು, ಪೋಸ್ಟು ಅಂಟಿಸಿದ್ರು, ಪೇ CM ಅಂತ ಎಲ್ಲ. ಆ 40% ಉಳ್ಕೊಂಬಿಟ್ರೆ ನಮಗೊಂದು 65,000 ಕೋಟಿ ಬಂದ್ಬಿಡ್ತತೆ. ಅದನ್ನು ನಾವು ಈ ಒಂದು ಸ್ಕೀಮ್ಗೆ 5 ಸ್ಕೀಮ್ಗೆ ಹಾಕ್ಕೊಂಬಿಡ್ತೀರಿ, ಪಂಚ ಗ್ಯಾರಂಟಿಗೆ ಹಾಕ್ತೀರಿ. ಉಳಿದಿದ್ದ ಅಭಿವೃದ್ಧಿ ಕಾರ್ಯ ಏನಿದೆ ಅದು ಸುಮಾರು 80,000-90,000 ಕೋಟಿ ಉಳಿಬೋದು. 80,000-90,000 ಕೋಟಿನ ನಾವು ಮಾಡ್ತೀನಿ ಅಂತ ಹೇಳಿದ್ರಿ. ಈಗ ಮಾಡಿದ್ರ 40% ಅಲ್ಲ, ಇವಾಗ ಕಾಂಟ್ರಾಕ್ಟರ್ಗಳೆಲ್ಲ ಹೇಳ್ತಾವ್ರೆ 60% ಔಟೈತೆ ಅಂತ. ಏನು ಬಿಲ್ಡಿಂಗ್ ಲೈಸೆನ್ಸ್ಗೂ ನಮ್ಮ ಅಶ್ವತ್ಥನಾರಾಯಣ್ ಹೇಳ್ತಾರೆ, ಬಿಲ್ಡಿಂಗ್ ಮೊದಲು ಓಸಿಗಿತ್ತಲ್ಲ, ಕೊನೆಯಲ್ಲಿ ಓಸಿ ಕೊಡ್ತಾ ಇದ್ರಿ. ಕೊನೆಯಲ್ಲಿ ಓಸಿನ ಏನಪ್ಪ ಅದು? ಓಸಿಗೆ ಇತ್ತು. ಈಗ CCಗೆ ಕಿತ್ಕೊಂಡ್ಬಿಡ್ತಾರೆ. ಸ್ಟಾರ್ಟಿಂಗ್ ಏನೋ CC ಅಂದರೆ ಸ್ಟಾರ್ಟಿಂಗ್ ಕಮೆನ್ಸ್ಮೆಂಟ್ ಅರ್ಜಿ 70%. ಅದಕ್ಕೆ ಹೇಳ್ತಾ ಇದ್ದೀರಿ ಹೊಸ ಸೆಸ್ ಇದು 70%. ಈಗ ನಾನು ಹೇಳ್ತಾ ಇಲ್ಲ, ಜಗತ್ ಜಾಹೀರಾತ ಔಟೈತಿ. ಇವತ್ತು ತೆರಿಗೆಗಳ ಮೇಲೆ ತೆರಿಗೆ ಹಾಕಿದ್ರಿ, ಒಂದೇ ಒಂದು ತೆರಿಗೆ ಹಾಕಲ್ಲ ಅಂತ ಹೇಳಿದ್ರಿ. ಸುಮಾರು 27 ತಿಂಗಳಲ್ಲಿ 25 ತೆರಿಗೆ ಹಾಕಿದ್ದೀರ. ಯಾರು ಮನೆ ಹಾಳು ಮಾಡೋಕೆ ಹಾಕಿದ್ದೀರಾ? ಏನಕ್ಕೆ ಬೇಕಾಗಿತ್ತು? ಈ 40% ಉಳಿದಿದ್ದಣ ಎಲ್ಲೋಯ್ತು ಹಂಗಾರೆ? ಈ 40% ಹಣ ನಿಮ್ಮ ಹತ್ರ ಸ್ಟೋರ್ ಆಗಬೇಕಾಯಿತು, ಇದೆಲ್ಲೋಯ್ತು? ನನ್ನ ಪ್ರಶ್ನೆ, ಎಲ್ಲೋಯ್ತು ಈ ದುಡ್ಡು? ಯಾರು ತಿಂದಾಕಿದ್ರು? ಯಾರು ಲೂಟಿ ಹೊಡೆದ್ರು? ಉತ್ತರ ಕೊಡಿ ಹಂಗಾರೆ. ನೀವು ಹೇಳಿದ್ರಿ ಪತ್ರಿಕೆಯಲ್ಲಿ. ಕಸದ ಅಧ್ಯಕ್ಷರೇ, ಮೊದಲು ಕಸದ ಮೇಲೆ ಏನು ಸೆಸ್ಸಿತ್ತು ಅದನ್ನು ಡಬಲ್ ಮಾಡಿಬಿಟ್ರಿ. ಈಗ ಕಸದ ಮೇಲೆ ಏನು ಸೆಸ್ಸಿತ್ತು ಡಬಲ್ ಮಾಡಿದ್ರಿ. ಹಾಲಿನ ದರನ 2 ಸಲ ಏರಿಸಿದ್ದೀರ. 2 ರೂಪಾಯಿ, 3 ರೂಪಾಯಿ, 5 ರೂಪಾಯಿ ಹಾಲಿನ ದರ ಏರಿಸಿದ್ದೀರ. ಪೆಟ್ರೋಲ್ ದರ ಅದನ್ನು ಕೂಡ 2 ಸಲ ಏರಿಸಿದ್ದೀರ. 2 ರೂಪಾಯಿ, 2 ರೂಪಾಯಿ 8 ಪೈಸೆ. ಬಸ್ ಪ್ರಯಾಣ ದರ 15% ಏರಿಸಿದ್ದೀರ. ವಾಹನ ದರ ಅಂತೂ ಶೇಕಡ 9% ವಾಹನ ದರನ ಏರಿಸ್ಬಿಟ್ಟಿದ್ದೀರ. ಕಾವೇರಿ ನೀರಿನ ಶುಲ್ಕ ಅದನ್ನು ಕೂಡ 250ರಿಂದ 470 ರೂಪಾಯಿಗೆ ಏರಿಸಿದ್ದೀರ. ಒಳಚರಂಡಿ ತಿತ್ತು ಅದನ್ನು ಕೂಡ 300% ಹೆಚ್ಚಳ ಮಾಡಿದ್ದೀರ. 300% ಅಂದರೆ ಸ್ಯಾನಿಟರಿ ವಾಟರ್ ಹೋಗೋದು, ಕುಡಿಯೋ ನೀರಿಗಲ್ಲ. ಕುಡಿದಿದ್ದ ನೀರನ್ನ ಆಚೆ ಹೋದರೆ ಅದಕ್ಕೆ 300% ಹಾಕಿದ್ದೀರ. ಮದ್ಯದ ದರ 40%. ಅವರು ಯಾಕೆಂದರೆ ಅವರು ಸ್ಟ್ರೈಕ್ ಮಾಡಲ್ಲ,
ಸ್ಟ್ರೈಕ್ ಮಾಡೋ ಸಂಘ ಇಲ್ಲ ಅವ್ರಿಗೆ ಪಾಪ. ಇದೆಯಾ ಎಣ್ಣೆ ಸಂಘ? ಓ ಅಶೋಕ, ಪಾಪ ಎಣ್ಣೆ ಬಾಟ್ಲು ಫ್ರೀ ಭಾಗ್ಯ ಕೊಡಿ ಅಂತ ಕ್ವಾರ್ಟರ್ ಮೇಲೇನು ಕೂಡ 50ರಿಂದ 60 ರೂಪಾಯಿ ಜಾಸ್ತಿ. ಅಶೋಕರೇ, ಬಡವರಿಗೆ ಹಿಂದೆ ಬಂಗಾರಪ್ಪ ಅವರೆಲ್ಲ ಇದ್ರು ಹಿಂದೆ. ಅಲ್ಲಿ ಬೆಳಗಾವದಾಗ ಸ್ಟ್ರೈಕ್ ಮಾಡಿದ್ರು ಮದ್ಯಪಾನೀಯರು. ಮಾಡಿದ್ರ? ಅವ್ರನ್ನೂ ಸಮಾಜದಲ್ಲಿ ಗೌರವದಿಂದ ಕಾಣಬೇಕು, ನಂಬರ್ 1. ಹೀಗೆಲ್ಲ ಕೆಲವೊಂದು ಬೇಡಿಕೆ ಇದ್ದು, ಒಂದು ಪೆಗ್ ತೊಗೊಂಡ್ರೆ ಒಂದು ಶೇಂಗಾ ಇದನ್ನು ಫ್ರೀ ಕೊಡಬೇಕು. ಎಲ್ಲಾದರೂ ಒಳಚರಂಡಿಯಲ್ಲಿ ಬಿದ್ದರೆ ಗೌರವಯುತವಾಗಿ ಮನೆಗೆ ಬಿಡಬೇಕು. ಅವರು ಕಂಡೀಷನ್ ಇತ್ತು.